ಕರುನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಧೇನುಲ ಅಕಾಡೆಮಿ ನಮಸ್ತೆ. ಆತ್ಮೀಯ ಭಾವಿ ವಕೀಲರೇ, ಇಂದಿನ ತರಗತಿಯಲ್ಲಿ ಗೋಲ್ಡನ್ ರೂಲ್ಸ್ ಟು ಸ್ಟಡಿ ಲಾ ಎಫೆಕ್ಟಿವ್ಲಿ ಮೀನ್ಸ್ ಹಂಗಂದ್ರೆ ಕಾನೂನನ್ನ ಪರಿಣಾಮಕಾರಿಯಾಗಿ ಅಧ್ಯಯನ ಮಾಡಲು 6 ಸುವರ್ಣ ನಿಯಮಗಳಿದಾವೆ. ಆತ್ಮೀಯ ಭಾವಿ ವಕೀಲರೇ, ನೀವು ಈ 6 ಸುವರ್ಣ ನಿಯಮಗಳನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದ್ದೇ ಆಗಿದ್ದಲ್ಲಿ ನೀವು ಲಾ ಅನ್ನ ಈಸಿ ವೇಯಲ್ಲಿ ಪಾಸ್ ಮಾಡಬಹುದಾಗ್ತದೆ. ಆತ್ಮೀಯ ಭಾವಿ ವಕೀಲರೇ, ಪ್ರತಿಯೊಂದು ಹಂತಗಳನ್ನ ನಾನು ನಿಮಗೆ ವಿಶ್ಲೇಷಣೆ ಮೂಲಕ ಸಮಗ್ರವಾಗಿ ವಿವರವನ್ನು ನೀಡುತ್ತಾ ಹೋಗ್ತೀನಿ. ಆತ್ಮೀಯ ಭಾವಿ ವಕೀಲರೇ ಗಮನಿಸಿ. ಆತ್ಮೀಯ ಭಾವಿ ವಕೀಲರೇ, ಫಸ್ಟ್ ಒನ್ ಗಮನಿಸಿ. ನಿಮಗೆ ಕ್ಲಿಯರ್ ಆಗಿ ಸ್ಲೈಡ್ ಕಾಣಿಸ್ತಿದೆ ಅಂತ ನಾನು ಭಾವಿಸ್ತೇನೆ. ಫಸ್ಟ್ ಒನ್ ನೋಡಿ, ಅಂಡರ್ಸ್ಟ್ಯಾಂಡ್ ದ ಫಂಡಮೆಂಟಲ್ಸ್ ಫಸ್ಟ್. ಅರ್ಥ ಮಾಡ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್ ದ ಫಂಡಮೆಂಟಲ್ಸ್ ಫಸ್ಟ್. ಮೊದಲು ಮೂಲಭೂತ ಅಂಶಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದರಲ್ಲಿ ಫಸ್ಟ್ ಒನ್, ಫ್ಯಾಮಿಲರೈಸ್ ಯುವರ್ ಸೆಲ್ಫ್ ವಿತ್ ಲೀಗಲ್ ಸಿಸ್ಟಮ್. ಅರ್ಥ ಮಾಡ್ಕೊಳ್ಳಿ. ಫ್ಯಾಮಿಲರೈಸ್ ಯುವರ್ ಸೆಲ್ಫ್ ವಿತ್ ಲೀಗಲ್ ಸಿಸ್ಟಮ್ಸ್. ಹಂಗಂದ್ರೆ ಕಾನೂನು ವ್ಯವಸ್ಥೆಗಳೊಂದಿಗೆ ನೀವೇ ಪರಿಚಿತರಾಗಬೇಕಾಗ್ತದೆ. ಕಾನೂನು ನಮಗೆ ಪರಿಚಯ ಆಗಲ್ಲ, ಕಾನೂನುಗಳ ಜೊತೆಗೆ ನಾವು ಒಡನಾಟಗಳನ್ನು ನಡೆಸಬೇಕಾಗ್ತದೆ. ಕಾನೂನನ್ನ ದಿನನಿತ್ಯ ಅಭ್ಯಾಸ ಮಾಡಬೇಕಾಗ್ತದೆ. ಆತ್ಮೀಯ ಭಾವಿ ವಕೀಲರೇ, ಅದರ ಜೊತೆಗೆ ನಾವು ಬಾಂಧವ್ಯನ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಸೆಕೆಂಡ್ ಒನ್ ಗಮನಿಸಿ, ಲರ್ನ್ ಬೇಸಿಕ್ ಲೀಗಲ್ ಪ್ರಿನ್ಸಿಪಲ್ಸ್. ಲರ್ನ್ ಬೇಸಿಕ್ ಲೀಗಲ್ ಪ್ರಿನ್ಸಿಪಲ್ಸ್ ಹಂಗಂದ್ರೆ ಮೂಲಭೂತ ಕಾನೂನ ತತ್ವಗಳನ್ನ ತಿಳ್ಕೋಬೇಕಾಗ್ತದೆ. ಪ್ರತಿಯೊಬ್ಬ ಯುವ ವಕೀಲರು ಅಥವಾ ಭಾವಿ ವಕೀಲರು ಲರ್ನ್ ಬೇಸಿಕ್ ಲೀಗಲ್ ಪ್ರಿನ್ಸಿಪಲ್ಸ್, ಕಾನೂನಲ್ಲಿ ಅಳವಡಿಸಿರುವಂತಹ ಸಾಮಾನ್ಯ ತತ್ವಗಳನ್ನ ಅಥವಾ ಲೀಗಲ್ ಟರ್ಮ್ಸ್ಗಳನ್ನ ತಿಳಿಯೋದು ಬಹಳ ಮಹತ್ವಕಾರಿಯಾಗ್ತದೆ. ಆತ್ಮೀಯ ಭಾವಿ ವಕೀಲರೇ ನಿಮಗೆ. ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ಗಮನಿಸಿ, ಅಂಡರ್ಸ್ಟ್ಯಾಂಡ್ ಕೀ ಡಾಕ್ಟ್ರೈನ್ಸ್ ಅಂಡ್ ಟರ್ಮಿನಾಲಜಿಸಿ. ಆತ್ಮೀಯ ಭಾವಿ ವಕೀಲರೇ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅಂಡರ್ಸ್ಟ್ಯಾಂಡ್ ದ ಕೀ ಡಾಕ್ಟ್ರೈನ್ಸ್ ಅಂಡ್ ಟರ್ಮಿನಾಲಜಿಸಿ. ಪ್ರಮುಖ ಸಿದ್ಧಾಂತಗಳನ್ನ ಮತ್ತು ಪರಿಭಾಷೆಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಲ್ವಾ. ಕ್ಲಿಯರ್ ಆಗಿ ನಾವು ಓದಬೇಕಾದ್ರೆ ಸಿದ್ಧಾಂತಗಳನ್ನ ಮತ್ತು ಪರಿಭಾಷೆಗಳನ್ನ ಅರ್ಥ ಮಾಡಿಕೊಳ್ಳುವುದರ ಮುಖಾಂತರ ನಾವು ಓದಬೇಕಾಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ಗಮನಿಸಿ, ಬ್ರೇಕ್ ಡೌನ್ ಸ್ಟ್ಯಾಟ್ಯುಟರಿ ಪ್ರಾವಿಷನ್ಸ್. ಶಾಸನಬದ್ಧ ನಿಬಂಧನೆಗಳನ್ನ ನಾವು ಕಲ್ಕೋಬೇಕಾಗ್ತದೆ ಅಥವಾ ಅಲ್ಲಿರುವುದನ್ನ ನೋಡ್ಬೇಕಾಗ್ತದೆ, ಯಾವ ರೀತಿಯಾಗಿ ಅವರು ಬ್ರೇಕ್ ಡೌನ್ ಮಾಡಿದ್ದಾರೆ ಸ್ಟ್ಯಾಟ್ಯುಟರಿ ಪ್ರಾವಿಷನ್ ಅನ್ನೋದ. ಅದೇ ರೀತಿಯಾಗಿ ಸ್ಟಡಿ ಫೌಂಡೇಶನಲ್ ಕೇಸಸ್. ಅರ್ಥ ಮಾಡ್ಕೊಳ್ಳಿ. ಸ್ಟಡಿ ಫೌಂಡೇಶನಲ್ ಕೇಸಸ್, ಪ್ರಕರಣಗಳನ್ನ ಅಧ್ಯಯನ ಮಾಡಬೇಕಾಗ್ತದೆ. ಯಾವುದೇ ಒಂದು ನಾವು ಟಾಪಿಕ್ ಅನ್ನು ತಗೊಂಡಾಗ, ಯಾವುದೇ ಒಂದು ಸೆಕ್ಷನ್ ಅನ್ನು ತಗೊಂಡಾಗ, ಯಾವುದೇ ಒಂದು ಆರ್ಟಿಕಲ್ ಅನ್ನು ತಗೊಂಡಾಗ, ಅನುಚ್ಛೇದಗಳನ್ನು ತಗೊಂಡಾಗ ಆ ಅನುಚ್ಛೇದಗಳಿಗೆ ಸಂಬಂಧಪಟ್ಟಂತೆ ರಿಲೇಟೆಡ್ ಕೇಸ್ ಲಾಗಳು ಯಾವುದಾದರೂ ಇದಾವೆ ಎಂಬುದನ್ನ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಬೇಕಾಗ್ತದೆ. ಆತ್ಮೀಯ ಭಾವಿ ವಕೀಲರೇ, ಅದೇ ರೀತಿಯಾಗಿ ಸೆಕೆಂಡ್ ಒನ್ ಗಮನಿಸಿ, ರೆಕಗ್ನೈಸ್ ದ ಇಂಟರ್ ಕನೆಕ್ಷನ್ಸ್ ಆಫ್ ಲಾಸ್. ಒಂದು ಸೆಕ್ಷನ್ಗೆ ಇನ್ನೊಂದು ಸೆಕ್ಷನ್ ಅಥವಾ ಒಂದು ಅನುಚ್ಛೇದಕ್ಕೆ ಇನ್ನೊಂದು ಅನುಚ್ಛೇದ ಯಾವುದಾದ್ರೂ ರಿಲೇಟೆಡ್ ಆಗ್ತಿದೆಯಾ, ಇಂಟರ್ ಕನೆಕ್ಷನ್ಸ್ ಲಾಸ್. ರೆಕಗ್ನೈಸ್ ದ ಇಂಟರ್ ಕನೆಕ್ಷನ್ಸ್ ಆಫ್ ಲಾಸ್. ಅಥವಾ ಒಂದು ಕಾಯ್ದೆಗೆ ಇನ್ನೊಂದು ಶಾಸನಗಳು ಅಥವಾ ಇನ್ನೊಂದು ಕಾಯ್ದೆಗಳು ಯಾವುದಾದ್ರೂ ರಿಲೇಟೆಡ್ ಇದೆಯಾ ಎಂಬುದು ತುಂಬಾ ಮಹತ್ವ ಆಗ್ತದೆ. ಆತ್ಮೀಯ ಭಾವಿ ವಕೀಲರೇ, ಅದನ್ನ ನಾವು ಯಾವ ರೀತಿ ಒಂದಕ್ಕೊಂದು ಕನೆಕ್ಷನ್ ಆಗ್ತವೆ, ಯಾವ್ದು ಕನೆಕ್ಷನ್ ಆಗಲ್ಲ ಎಂಬುದನ್ನ ಮುಂದಿನ ತರಗತಿಯಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇನೆ. ಆತ್ಮೀಯ ಭಾವಿ ವಕೀಲರೇ, ಸೆಕೆಂಡ್ ಒನ್ ಗಮನಿಸಿ, ರೀಡ್ ಆಕ್ಟಿವ್ಲಿ ನಾಟ್ ಪಾಸಿವ್ಲಿ. ರೀಡ್ ಆಕ್ಟಿವ್ಲಿ ನಾಟ್ ಪಾಸಿವ್ಲಿ. ಆತ್ಮೀಯ ಭಾವಿ ವಕೀಲರೇ, ನಾವು ಸಕ್ರಿಯವಾಗಿ ಓದಬೇಕಾಗ್ತದೆ ವಿನಃ ನಿಷ್ಕ್ರಿಯವಾಗಿ ಅಲ್ಲ. ಯಾವುದೇ ಒಂದನ್ನು ಓದಬೇಕಾದ್ರೆ ಸಕ್ರಿಯವಾಗಿ ಗಮನವನ್ನು ಕೊಡಬೇಕಾಗ್ತದೆ. ಅದೇ ರೀತಿಯಾಗಿ ವೆನ್ ರೀಡಿಂಗ್ ಸ್ಟ್ಯಾಟ್ಯೂಟ್ಸ್ ಫೋಕಸ್ ಆನ್ ದಿ ಲ್ಯಾಂಗ್ವೇಜ್ ಯೂಸ್ಡ್ ಫಾರ್ ದ ಇನ್ಸ್ಟೆನ್ಸ್ ದ ಟರ್ಮ್ ಶೆಲ್ ಇನ್ ಎ ಸ್ಟ್ಯಾಟ್ಯೂಟ್ ಆಫ್ಟನ್ ಇಂಪ್ಲೈಸ್ ಎ ಮ್ಯಾಂಡೇಟರಿ ಪ್ರಾವಿಷನ್ಸ್. ಆತ್ಮೀಯ ಭಾವಿ ವಕೀಲರು, ಏನು ನಾವು ಶಾಸನಗಳನ್ನ ಓದುವಾಗ ಬಳಸಿದ ಭಾಷೆಯ ಮೇಲೆ ಕೇಂದ್ರೀಕರಿಸಬೇಕಾಗ್ತದೆ. ನಾವು ಯಾವುದೇ ಒಂದು ಕಾನೂನುಗಳನ್ನ, ಈಗ ಎಕ್ಸಾಂಪಲ್ IPC ಇರಬಹುದು, ಇಂಡಿಯನ್ ಫಿನಲ್ ಕೋಡ್ 1860 ಇರಬಹುದು, ಅಥವಾ BNS ಭಾರತೀಯ ನ್ಯಾಯ ಸಂಹಿತ 2023 ಆಕ್ಟ್ ಅನ್ನು ಓದಬೇಕಾದ್ರೆ ಅಲ್ಲಿ ಯಾವ ಸೆಕ್ಷನ್ಗಳನ್ನ ಶೆಲ್ ಅಂತ ಉಪಯೋಗಿಸಿದರೆ, ಮೇ ಅಂತ ಉಪಯೋಗಿಸಿದರೆ ಎಂಬುದನ್ನ ತುಂಬಾ ಇಂಪಾರ್ಟೆಂಟ್ ಆಗ್ತದೆ, ನಾವು ತುಂಬಾ ಗಮನಿಸಬೇಕಾಗ್ತದೆ. ಆತ್ಮೀಯ ಭಾವಿ ವಕೀಲರೇ, ಶೆಲ್ ಅಂದ್ರೆ ಕಂಪಲ್ಸರಿ ಆಗಿ ಇನ್ಕ್ಲೂಡ್ ಮಾಡಲೇಬೇಕು. ಇಟ್ ಈಸ್ ಮ್ಯಾಂಡೇಟರಿ, ಕಡ್ಡಾಯವಾಗಿ ಅಲ್ಲಿ ಏನನ್ನ ಸೆಕ್ಷನ್ ಅಲ್ಲಿ ಹೇಳಿರೋದನ್ನ ನಾವೆಲ್ಲರೂ ಕೂಡ ಪಾಲಿಸಬೇಕಾಗ್ತದೆ. ಬಟ್ ಅಲ್ಲಿ ಮಿಸ್ ಆಗಿ ಮೇ ಅಂತ ಕೊಟ್ಟಿದ್ರೆ ಅಂತ ಸಂದರ್ಭದಲ್ಲಿ ಡಿಸ್ಟಿಂಕ್ಷನರಿ ಪವರ್ ಬಂದ್ಬಿಟ್ಟು ನ್ಯಾಯಾಧೀಶರಿಗೆ ಅಥವಾ ನ್ಯಾಯಾಲಯಕ್ಕೆ ಇರ್ತದೆ. ಆತ್ಮೀಯ ಭಾವಿ ವಕೀಲರೇ, ಅದ ಸೆಕ್ಷನ್ ಅನ್ನ ಅಳವಡಿಸಿಕೊಳ್ಳೋದನ್ನ ಅಥವಾ ಬಿಡುವುದನ್ನ ವಿವೇಚನಾಧಿಕಾರ ನ್ಯಾಯಾಲಯಕ್ಕೆ ಇರ್ತದೆ ಅಂತ ಹೇಳ್ಬಿಟ್ಟು, ಬಟ್ ಶೆಲ್ ಅಂತ ಎಲ್ಲಿ ಉಪಯೋಗಿಸಿರ್ತಾರಲ್ವಾ ಅದು ಕಡ್ಡಾಯವಾಗಿ ಆ ಸೆಕ್ಷನ್ಸ್ ಗಳನ್ನ ಆಗ್ಲಿ ಅಥವಾ ಆರ್ಟಿಕಲ್ ಗಳನ್ನ ಆಗ್ಲಿ ನಾವು ಕಂಪಲ್ಸರಿ ಆಗಿ
ಗಮನಿಸಬೇಕಾಗ್ತದೆ. ಯಾವುದೇ ರೀತಿಯಾದ ವೈಲೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕಲರೆ, ಸರಿಯಾಗಿ ನಾವು ಶಾಸನನ್ನ ಓದುವಾಗ ಬಳಸಿದ ಭಾಷೆಯ ಮೇಲೆ ಕೇಂದ್ರೀಕರಿಸಬೇಕಾಗ್ತದೆ. ಯಾಕೆಂದ್ರೆ ಶಾಸನದಲ್ಲಿ ಶಲ್ ಎಂಬ ಪದವು ಸಾಮಾನ್ಯವಾಗಿ ಕಡ್ಡಾಯವಾದ ನಿಬಂಧನೆಯನ್ನ ಸೂಚಿಸ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕಲರೆ. ಶೆಲ್ ಮೀನ್ಸ್ ಇಸ್ ಮ್ಯಾಂಡೇಟರಿ, ಕಡ್ಡಾಯವಾಗಿ ಆ ಪ್ರಾವಿಷನ್ಸ್ ಅನ್ನ ನಾವು ಇನ್ಕ್ಲೂಡ್ ಮಾಡಬೇಕಾಗ್ತದೆ. ಬಟ್ ಮೇ ಅಂತ ಇದ್ರೆ ಅಲ್ಲಿ ಇನ್ಕ್ಲೂಡ್ ಮಾಡೋ ಅವಕಾಶ ಇರುವುದಿಲ್ಲ, ಅಂತಹ ಸಂದರ್ಭನೂ ಕೂಡ ಬರುವುದಿಲ್ಲ ಅಂತ ಹೇಳ್ಬಿಟ್ಟು. ಓಕೆನಾ, ಅರ್ಥ ಆಗಿದೆ ಅಂದ್ಕೊಂಡು ನಾನು ಭಾವಿಸ್ತಾ ಇದ್ದೇನೆ. ರೀಡ್ ಆಕ್ಟಿವ್ಲಿ ನಾಟ್ ಪಾಸಿಬಲಿ ಅಂದ್ರೆ ಅಂತ ಹೇಳ್ಬಿಟ್ಟು. ಆತ್ಮೀಯ ಭಾವಿಕಲರೆ, ಇನ್ನು ಥರ್ಡ್ ಒನ್ ನೋಡಿ, ಪ್ರಾಕ್ಟೀಸ್ ಕೇಸ್ ಲಾಸ್ ಅನಾಲಿಸಿಸ್. ಪ್ರಾಕ್ಟೀಸ್ ಕೇಸ್ ಲಾ ಅನಾಲಿಸಿಸ್, ಪ್ರಕರಣಗಳನ್ನ ನಾವು ಅನಾಲಿಸ್ ಮಾಡಬೇಕಾಗ್ತದೆ. ಸಮರೈಸ್ ಲ್ಯಾಂಡ್ ಮಾರ್ಕ್ ಕೇಸಸ್ ಬೈ ಐಡೆಂಟಿಫೈಯಿಂಗ್ ಕೀ ಎಲಿಮೆಂಟ್ಸ್. ಆತ್ಮೀಯ ಭಾವಿಕಲರೆ, ಪ್ರಮುಖ ಅಂಶಗಳನ್ನ ಗುರುತಿಸುವಂತಹ ಮೂಲಕ ಹೆಗ್ಗುರುತು ಪ್ರಕರಣಗಳನ್ನ ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡಬೇಕಾಗ್ತದೆ. ಫಸ್ಟ್ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಯಾವುದೇ ಒಂದು ಪ್ರಕರಣವನ್ನ ಅಥವಾ ಯಾವುದೇ ಒಂದು ದಾವೆಯನ್ನ ನೀವು ತಗೊಂಡ್ಕೊಂಡಾಗಿದ್ದಲ್ಲಿ ಫಸ್ಟ್ ಒಂದು ಫ್ಯಾಕ್ಟ್ಸ್, ಆ ಪ್ರಕರಣದ ವಸ್ತುಸ್ಥಿತಿಗಳನ್ನ ಅಥವಾ ಪ್ರಕರಣದ ವಾಸ್ತವಾಂಶಗಳನ್ನ ಸಂಪೂರ್ಣ ತಿಳ್ಕೋಬೇಕಾಗಿದೆ. ವಾಟ್ ಹ್ಯಾಪನ್ಡ್, ಏನಾಯ್ತು ಅದರಲ್ಲಿ, ಆ ಪ್ರಕರಣ ಸಂಬಂಧಪಟ್ಟಂಗೆ ಏನಾಗಿತ್ತೆ ಅಂತ ಹೇಳ್ಬಿಟ್ಟು ನೀವು ಕ್ವಶನ್ಸ್ ಅನ್ನ ಹಾಕೊಳ್ಳೋದನ್ನ ಕಲ್ಕೊಂಡು ಹೋಗ್ಬೇಕಾಗ್ತದೆ. ಆತ್ಮೀಯ ಭಾವಿಕಲರೆ, ಪ್ರತಿಯೊಬ್ಬ ವಕೀಲರು ಕ್ವಶನ್ಸ್ ಅನ್ನ ಯಾವತ್ತು ನೀವು ಹಾಕೋದನ್ನ ಕಲಿತೀರಲ್ವಾ, ಅವತ್ತು ನೀವು ಪರಿಪೂರ್ಣವಾಗಲಿಕ್ಕೆ ಸಾಧ್ಯ ಆಗ್ತದೆ. ಅವತ್ತು ನೀವು ಇನ್ನಷ್ಟು ಕಲಿಲಿಕ್ಕೆ ಸಾಧ್ಯವಾಗ್ತದೆ ಆತ್ಮೀಯ ಭಾವಿಕಲರೆ. ಹಾಗಾಗಿ ಸಂಪೂರ್ಣವಾಗಿ ನೀವು ಯಾವುದೇ ಒಂದು ಪ್ರಕರಣ ತಗೊಳ್ಳಿ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ಫಸ್ಟ್ ಆ ಫ್ಯಾಕ್ಟ್ ಅನ್ನ, ವಾಸ್ತವಾಂಶನ, ಆ ಸ್ಥಿತಿಯನ್ನ, ಆ ಪ್ರಕರಣದನ್ನ ಪ್ರತಿಯೊಂದು ವರ್ಡ್ ಅನ್ನು ಕೂಡ ನೀವು ಬಿಡದೆ ಆಗ್ಲಿ ಸುಮಾರು 5 ರಿಂದ 10 ಸರಿ ಓದಬೇಕಾಗ್ತದೆ. ಹಾಗಿದ್ರೆ ಮಾತ್ರ ನೀವು ಯಾವ ಸೆಕ್ಷನ್ ಅನ್ನ ಇನ್ಕ್ಲೂಡ್ ಮಾಡಬಹುದು, ನಾನು ಯಾವ ಲಾ ಅನ್ನ ಇಲ್ಲಿ ಇನ್ಕ್ಲೂಡ್ ಮಾಡಬಹುದು, ಯಾವ ಕೇಸನ್ನಗಳ ಸೈಟೇಷನ್ ಕೊಡಬಹುದು ಈ ಪ್ರಕರಣಕ್ಕೆ ಎಂಬುದು ನಿಮ್ಮ ಗಮನಕ್ಕೆ ಬರ್ತದೆ ಆತ್ಮೀಯ ಭಾವಿಕಲರೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ಗಮನಿಸಿ, ಇಶ್ಯೂಸ್, ವಾಟ್ ಲೀಗಲ್ ಕ್ವಶನ್ಸ್ ಅರೋಸ್. ಇಶ್ಯೂಸ್ ಅಂದ ಮೇಲೆ ನೀವು ಗಮನಿಸಬೇಕಾಗ್ತದೆ. ನ್ಯಾಯಾಲಯದ ತೀರ್ಪನ್ನ ನಿರ್ಧರಿಸುತ್ತೆ ಏನಾಗಿದೆ ಅಲ್ಲಿ ಎಂಬುದನ್ನು, ಸಮಸ್ಯೆಗಳು ಯಾವ ಕಾನೂನನ್ನು ಉದ್ಭವಿಸಿದೆ, ಇಶ್ಯೂಸ್ ಅಲ್ಲಿ ಯಾವ ಕಾನೂನಿನ ಪ್ರಶ್ನೆ ಉದ್ಭವಿಸಿದೆ ಅಂತ ಹೇಳ್ಬಿಟ್ಟು ಇಶ್ಯೂಸ್ಗಳನ್ನ ಕೊಟ್ಟಿರ್ತಾರೆ. ಒಂದು 4-5 ಇಶ್ಯೂಸ್ಗಳನ್ನ, ಇಲ್ಲ ನೀವೇ ಅರೈಸ್ ಮಾಡಬೇಕಾಗ್ತದೆ ಇಶ್ಯೂಸ್ಗಳನ್ನ ಅಥವಾ ಸಮಸ್ಯೆಗಳನ್ನ ಅಥವಾ ವಿವಾದಾಂಶಗಳನ್ನ. ನೀವೇ 4-5 ಇಶ್ಯೂಸ್ಗಳನ್ನ ಒಂದು ಫ್ಯಾಕ್ಟ್ಗೆ ತಗೊಂಡು ನೋಡಿ, ಆ ಫ್ಯಾಕ್ಟ್ಗೆ ನಾನು ಯಾವ ರೀತಿಯಾಗಿ ಆನ್ಸರ್ನ ಮಾಡಬಲ್ಲೆ ಎಂಬುದನ್ನ ನೀವು ತಿಳ್ಕೋಬೇಕಾಗ್ತದೆ. ಡ್ರಾಫ್ಟಿಂಗ್ ಮಾಡೋದಿದೆಯಲ್ಲ ತುಂಬಾ ಇಂಪಾರ್ಟೆಂಟ್. LLB ಇಸ್ ನಾಟ್ ಎ ಚೈಲ್ಡ್ಸ್ ಪ್ಲೇ, ಇಟ್ ಈಸ್ ಎರಕುಲಮ್ ಅಂತ ಕರಿತೀವಿ ನಾವು. ಇದು ಮಕ್ಕಳ ಆಟ ಅಲ್ಲ, ಅತ್ಯಂತ ಕ್ಲಿಷ್ಟಕರವಾದಂತಹ ಸಬ್ಜೆಕ್ಟ್ ಆಗಿರ್ತದೆ, ತುಂಬಾ ಕಷ್ಟಕರವಾಗಿರ್ತದೆ. ಪ್ರತಿಯೊಂದು ಮೀನಿಂಗ್ ಕೂಡ, ಪ್ರತಿಯೊಂದು ಟರ್ಮ್ ಕೂಡ ವಿವಿಧ ರೀತಿಯಾಗಿ ಅರ್ಥಗಳನ್ನ ನೀಡ್ತಾ ಹೋಗ್ತದೆ ಆತ್ಮೀಯ ಭಾವಿಕಲರೆ. ಹಾಗಾಗಿ ನಾವು ಸಮಸ್ಯೆಗಳು ಯಾವ ಕಾನೂನಿನ ಪ್ರಶ್ನೆಯನ್ನು ಉದ್ಭವಿಸುವೆ, ವಿವಾದಾಂಶಗಳನ್ನು ನೀಡೋದನ್ನು ಅರ್ಥ ಮಾಡಿ ಹೋಗ್ತದೆ. ಅದೇ ರೀತಿಯಾಗಿ ಜಡ್ಜ್ಮೆಂಟ್, ವಾಟ್ ಡಿಡ್ ದ ಕೋರ್ಟ್ ಡಿಸೈಡ್. ತೀರ್ಪುಗಳು ಅಥವಾ ನ್ಯಾಯಾಧೀಶರು ನೀಡಿರುವಂತಹ ತೀರ್ಮಾನಗಳು, ನ್ಯಾಯಾಲಯವು ಏನ ನಿರ್ಧರಿಸಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರು, ಗೌರವಾನ್ವಿತ ನ್ಯಾಯಾಧೀಶರು ಏನನ್ನ ತೀರ್ಪನ್ನ ಉಚ್ಚರಿಸಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಆತ್ಮೀಯ ಭಾವಿಕಲರೆ. ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಆತ್ಮೀಯ ಭಾವಿಕರೇ, ನೆಕ್ಸ್ಟ್ ಒಂದು ಗಮನಿಸಿ, ಮಾಸ್ಟರ್ ಟೈಮ್ ಮ್ಯಾನೇಜ್ಮೆಂಟ್. ಫೋರ್ತ್ ಒನ್, ಮಾಸ್ಟರ್ ಟೈಮ್ ಮ್ಯಾನೇಜ್ಮೆಂಟ್. ಯಾವ ರೀತಿ ನಾವು ಸ್ಟಡಿಯನ್ನ ಮಾಡಬೇಕು, ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ವಿಷಯಗಳ ಮೇಲೆ ನಾವು ಕೇಂದ್ರೀಕರಿಸಬೇಕು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕರೇ, ಡೆಡಿಕೇಟ್ ಮಾರ್ನಿಂಗ್ಸ್ ಟು ಹೆವಿ ರೀಡಿಂಗ್. ಆತ್ಮೀಯ ಭಾವಿಕರೇ, ಅರ್ಥ ಮಾಡ್ಕೊಳ್ಳಿ, ಬೆಳಗಿನ ಸಮಯದಲ್ಲಿ ನಾವು ಅತಿ ಹೆಚ್ಚಿನ ಓದಬೇಕಾಗ್ತದೆ. ಅವಾಗ ಮೈಂಡು ಫ್ರೀ ಆಗಿರ್ತದೆ. ನೀವು ಯಾವುದೇ ವಿಷಯಗಳನ್ನು ತಗೊಂಡ್ರು ಕೂಡ ಈಸಿ ವೇಯಲ್ಲಿ ನಿಮ್ಮ ಮೈಂಡು ಕ್ಯಾಪ್ಚರ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕರೇ. ಅದೇ ರೀತಿಯಾಗಿ ಆಫ್ಟರ್ನೂನ್ಸ್ ಟು ಸಾಲ್ವಿಂಗ್ ದ ಹೈಪೋಥಿಕಲ್ ಲೀಗಲ್ ಪ್ರಾಬ್ಲಮ್ಸ್. ಇನ್ನು ಮಧ್ಯಾಹ್ನ ಸಮಯದಲ್ಲಿ ನೀವು ಕಾಲ್ಪನಿಕ ಕಾನೂನು ಸಮಸ್ಯೆಗಳನ್ನ ಪರಿಹರಿಸಲು ಆ ಸಮಯನ ನಿಗದಿಪಡಿಸಿಕೊಳ್ಳುತ್ತದೆ. ಅದೇ ರೀತಿಯಾಗಿ ಅಂಡ್ ಈವ್ನಿಂಗ್ಸ್ ಟು ರಿವೈಸಿಂಗ್ ಕೇಸ್, ಸಮರೈಸ್ ಆರ್ ಪ್ರಿಪೇರಿಂಗ್ ಫಾರ್ ಮೂಟ್ ಕೋರ್ಟ್. ಆತ್ಮೀಯ ಭಾವಿಕರೇ, ಇನ್ನು ಸಂಜೆಯ ಸಮಯದಲ್ಲಿ ಮೂಟ್ ಕೋರ್ಟ್ ಅನ್ನು ಸಿದ್ಧಪಡಿಸುವ ಪ್ರಕರಣಗಳನ್ನ ಸಾರಾಂಶವನ್ನ ಪರಿಷ್ಕರಿಸಲು ಮೀಸಲಿಡಬೇಕಾಗುತ್ತದೆ. ನೀವು ಒಂದು ಮೂಟ್ ಕೋರ್ಟ್ಗೆ ಸಂಬಂಧಪಟ್ಟಂಗೆ ಯಾವುದೇ ಕಾಂಪಿಟೇಷನ್ಗಳಲ್ಲಿ ಅಥವಾ ನೀವು ಮೂಟ್ ಕೋರ್ಟ್ಗೆ ತಯಾರಿ ಆಗ್ತಿದ್ದಲ್ಲಿ ಸಂಜೆಯ ಸಮಯದಲ್ಲಿ ಆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನೀವು ಅಧ್ಯಯನ ಮಾಡುವುದು ಉತ್ತಮ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕರೇ, ತುಂಬಾ ಇಂಪಾರ್ಟೆಂಟು. ನೀವು ನಿಮ್ಮದೇ ಆದ ವೇಯಲ್ಲಿ ಒಂದು ಟೈಮ್ ಮ್ಯಾನೇಜ್ಮೆಂಟ್ಗಳನ್ನ ಫಿಕ್ಸ್ ಮಾಡ್ಕೊಳ್ಳಿ. ಯಾವ ಟೈಮಲ್ಲಿ ನಾವು ಯಾವ ಸಬ್ಜೆಕ್ಟನ್ನು ಓದಬೇಕು, ಯಾವ ಮಾರ್ನಿಂಗಲ್ಲಿ ಯಾವುದು, ಆಫ್ಟರ್ನೂನ್ಸಲ್ಲಿ ಯಾವುದು, ಈವ್ನಿಂಗ್ಸಲ್ಲಿ ಯಾವುದು ಎಂಬುದನ್ನು ನೀವು ಒಂದು ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡಿಕೊಂಡು ಓದಲಿಕ್ಕೆ ಶುರು ಮಾಡಿದರೆ ಸಾಧ್ಯ ಆತ್ಮೀಯ ಭಾವಿಕರೇ. ನೀವೇನನ್ನಾದರೂ ಸಾಧಿಸಲಿಕ್ಕೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ.
ಆತ್ಮೀಯ ಭಾವಿಕೆದರಿನ ಫಿಫ್ತ್ ಒನ್ ಗಮನಿಸಿ, ಎಂಗೇಜ್ ಇನ್ ಡಿಸ್ಕಷನ್ಸ್ ಅಂಡ್ ಡಿಬೇಟ್ಸ್. ಯಾವುದಾದ್ರೂ ವಿಷಯಗಳಲ್ಲಿ ನಾವು ಭಾಗವಹಿಸಬೇಕಾಗ್ತದೆ. ಚರ್ಚೆಯ ಮುಖಾಂತರ ನಾವು ಪ್ರತಿಯೊಂದನ್ನು ಕೂಡ ಬಗೆಹರಿಸಿಕೊಳ್ಬಹುದು, ನಾವು ಜ್ಞಾನವನ್ನು ಸಂಪಾದನೆಯನ್ನು ಮಾಡಬಹುದು. ಆತ್ಮೀಯ ಭಾವಿಕೆದರೆ, ಡಿಬೇಟಿಂಗ್ ಎ ಕಾನ್ಸ್ಟಿಟ್ಯೂಷನಲ್ ಇಶ್ಯೂಸ್ ಸಚ್ ಆಸ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ದಿ ರೈಟ್ ಟು ಪ್ರೈವಸಿ ಅಂಡ್ ಸ್ಟೇಟ್ ಸರ್ವೈಲೆನ್ಸ್ ಕ್ಯಾನ್ ಕ್ಲಾರಿಫೈ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲ್ಯಾಂಡ್ ಮಾರ್ಕ್ ಕೇಸಸ್. ಆತ್ಮೀಯ ಭಾವಿಕೆಯರೆ ಗಮನಿಸಿ, ಏನು ಗೌಪ್ಯತೆಯ ಹಕ್ಕು ಮತ್ತು ರಾಜ್ಯದ ಕಣ್ಗಾವಲು ಸಂಬಂಧಿಸಿದಂತೆ ನಡುವಿನ ಸಂಘರ್ಷದಂತಹ ಸಾಂವಿಧಾನಿಕ ಸಮಸ್ಯೆಗಳನ್ನು ಚರ್ಚಿಸುವುದು, ಪ್ರಮುಖ ಪ್ರಕರಣಗಳನ್ನು ಅಧ್ಯಯನ ಮಾಡುವುದು, ಅದರ ಬಗ್ಗೆ ತಿಳ್ಕೊಳ್ಳುವುದು ಮಹತ್ವ ಆಗ್ತದೆ. ಪ್ರತಿಯೊಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ನೀವು ಕೆಲವೊಂದು ವಿವಾದಾಂಶಗಳನ್ನ ಸೃಷ್ಟಿ ಮಾಡಬೇಕಾಗ್ತದೆ. ಯಾವ ರೀತಿ ಯಾಕೆ ಜಡ್ಜ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ, ಆ ಜಡ್ಜ್ಮೆಂಟ್ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಕೊಟ್ಟರು, ಈ ಸೆಕ್ಷನ್ಸ್ ಅನ್ನು ಯಾಕೆ ಇನ್ಕ್ಲೂಡ್ ಮಾಡಿದ್ರು, ಈ ಕೇಸ್ ಸೈಟೇಷನ್ ಪೂರ್ವ ನಿರ್ದೇಶನವಾಗಿ ಈ ಪ್ರಕರಣವನ್ನ ಯಾಕೆ ಕೊಟ್ಟಿದ್ದಾರೆ ಅವರು ಎಂಬುದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದನ್ನ ನಾನು ಒಬ್ಬನೇ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಡಿಸ್ಕಷನ್ ಮಾಡುವ ಮುಖಾಂತರ ನೀವು ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ. ಆತ್ಮೀಯ ಭಾವಿಸಿದರೆ ಪ್ರತಿಯೊಂದು ಅಂಶಗಳ ಮೇಲೆ ನಿಮಗೆ ಡೌಟ್ಸ್ಗಳು ಬರಬೇಕಾಗ್ತದೆ. ಆ ಡೌಟ್ಸ್ಗಳಿಗೆ ನೀವು ಇನ್ನೊಬ್ಬ ವ್ಯಕ್ತಿಯ ಮುಖಾಂತರ ನೀವು ಪರಿಹಾರವನ್ನು ಕಂಡುಕೊಳ್ಬೇಕಾಗ್ತದೆ. ಸಂಕೋಚ ಬೇಡ. ಇಲ್ಲಿ ಅವ್ರು ಕೇಳಿದ್ರೆ ಏನು ಅಂದ್ಕೊಳ್ತಾರೆ ಎಂಬ ಮನೋಭಾವನೆಯನ್ನ, ಕೀಳು ಇರುಮೆಯನ್ನ ನೀವು ತೆಗೆದು ಸೈಡಿಗೆ ಇಟ್ಬಿಡಿ. ಯಾಕೆಂದ್ರೆ ನಿನಗೆ ಗೊತ್ತಿರುವಂತಹ ವಿಚಾರಗಳು ನಿನ್ನ ಸ್ನೇಹಿತನಿಗೆ ಅಥವಾ ಮತ್ತೊಬ್ಬ ವ್ಯಕ್ತಿಗಳಿಗೆ ಗೊತ್ತಿರುವುದಿಲ್ಲ, ಅವರಲ್ಲಿ ತಿಳ್ಕೊಂಡಿರುವಂತಹ ವಿಷಯಗಳು ನಿಮಗೆ ಗೊತ್ತಿರುವುದಿಲ್ಲ. ಸೊ ಹಂಗಾಗಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಒಂದು ಸೆಕ್ಷನ್ಗೆ ಸಂಬಂಧಪಟ್ಟಂತೆ, ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನೀವು ಒಬ್ಬರು ಇನ್ನೊಬ್ಬರ ಮುಖಾಂತರ ಸಂವಾದ ಕಮ್ಯುನಿಕೇಶನ್ ಮಾಡಿದ್ದೇ ಆಗಿದ್ದಲ್ಲಿ ನೀವು ಸಂಪೂರ್ಣವಾಗಿ ಏನನ್ನಾದರೂ ಕಲಿಯಬಹುದು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಸಿದರೆ, ಈ ರೀತಿಯಾಗಿ ನಿಮಗೆ ಅನಿಸಿದಂತಹ ಪ್ರಕರಣಗಳು ಅಥವಾ ಸೆಕ್ಷನ್ಸ್ಗಳು ಅಥವಾ ಆರ್ಟಿಕಲ್ಗಳ ಮೇಲೆ ನೀವು ಡಿಸ್ಕಷನ್ ಮಾಡಿದ್ರೆ ತುಂಬಾ ನಿಮಗೆ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಆತ್ಮೀಯ ಭಾವಿಕೆಯರೆ, ಲಾಸ್ಟ್ ಒನ್ ಗಮನಿಸಿ, ಸ್ಟೇ ಅಪ್ಡೇಟ್ ಅಂಡ್ ರಿಲೆವೆಂಟ್. ತುಂಬಾ ಇಂಪಾರ್ಟೆಂಟು. ಸ್ಟೇ ಅಪ್ಡೇಟ್ ಅಂಡ್ ರಿಲೆವೆಂಟ್. ನವೀಕೃತರಾಗ್ತಾ ಇರಬೇಕು. ನಾವು ಯಾವತ್ತೂ ಕೂಡ ದಿನನಿತ್ಯನೂ ಕೂಡ ಅಪ್ಡೇಟ್ ಆಗ್ತಾನೆ ಇರಬೇಕಾಗ್ತದೆ. ಲಾ ಈಸ್ ದ ಕಾನ್ಸ್ಟೆಂಟ್ಲಿ ಇವಾಲ್ವಿಂಗ್. ಲಾ ಈಸ್ ಕಾನ್ಸ್ಟೆಂಟ್ಲಿ ಇವಾಲ್ವಿಂಗ್. ಕಾನೂನೊಂದು ನಿರಂತರವಾಗಿದೆ. ಪ್ರತಿಯೊಬ್ಬ ವಕೀಲರಿರ್ಬೋದು, ಯುವ ವಕೀಲರಿರ್ಬೋದು, ಭಾವಿ ವಕೀಲರಿರ್ಬೋದು, ನ್ಯಾಯವಾದಿಗಳಿರ್ಬೋದು, ನ್ಯಾಯಾಧೀಶರಿರ್ಬೋದು, ದಿನನಿತ್ಯ ಕಲಿಕೆ. ಲಾ ಎಂಬುದು ಒಂದು ದಿನನಿತ್ಯ ನಿರಂತರ ಕಲಿಕೆ ಆಗಿರ್ತದೆ. ಆತ್ಮೀಯ ಭಾವಿ ವಕೀಲರೇ, ನಿರಂತರ ಕಲಿಕೆ ಇದ್ರೆ ಮಾತ್ರ ನಾವು ಏನನ್ನಾದರೂ ಸಾಧಲಿಕ್ಕೆ ಸಾಧ್ಯ. ದಿನನಿತ್ಯ ಅದೆಷ್ಟೋ ನ್ಯಾಯಾಲಯಗಳಿಂದ ತೀರ್ಮಾನಗಳನ್ನ, ಜಡ್ಜ್ಮೆಂಟ್ಗಳನ್ನ ನೀಡ್ತಾನೆ ಇರ್ತಾರೆ. ಪ್ರತಿಯೊಂದು ಜಡ್ಜ್ಮೆಂಟ್ಗಳನ್ನ ನಾವು ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇರ್ಬೋದು, ಸೆಷನ್ಸ್ ಕೋರ್ಟ್ ಇರ್ಬೋದು, JMFC ಫಸ್ಟ್ ಕ್ಲಾಸ್ ಇರ್ಬೋದು, JMFC ಸೆಕೆಂಡ್ ಕ್ಲಾಸ್ ಇರ್ಬೋದು, ಫ್ಯಾಮಿಲಿ ಕೋರ್ಟ್ ಇರ್ಬೋದು, ಸಿವಿಲ್ ಕೋರ್ಟಲ್ಲಿ ಇರ್ಬೋದು, ಅನೇಕ ಥರದ ಜಡ್ಜ್ಮೆಂಟ್ಗಳನ್ನ ದಿನನಿತ್ಯ ಆಗಿ ಹೊರಡಿಸ್ತಾ ಇರ್ತಾರೆ. ಆ ಸಂಬಂಧಪಟ್ಟಂತೆ ನಾವು ಯಾವ್ಯಾವ ಪ್ರಕರಣಗಳನ್ನ ಹೊರಹೊಮ್ಮುತ್ತಿದ್ದಾವೆ, ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನನ್ನ ಚೇಂಜಸ್ ಆಗ್ತದೆ ಎಂಬುದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಆತ್ಮೀಯ ಭಾವಿಕೆಂದರೆ ಅದೇ ರೀತಿಯಾಗಿ ಕೀಪ್ ಅಪ್ ವಿತ್ ಯುವರ್ ರೀಸೆಂಟ್ ಅಮೆಂಡ್ಮೆಂಟ್ಸ್. ಕೀಪ್ ಅಪ್ ವಿತ್ ರೀಸೆಂಟ್ ಅಮೆಂಡ್ಮೆಂಟ್ಸ್. ಕಾನೂನುಗಳಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಯಾವ್ಯಾವ ಅಮೆಂಡ್ಮೆಂಟ್ಸ್ಗಳನ್ನ ಮಾಡಲಾಗ್ತದೆ, ತಿದ್ದುಪಡಿಗಳನ್ನ ಮಾಡಲಾಗ್ತದೆ ಅಂತ ಹೇಳ್ಬಿಟ್ಟು ನಾವು ಗಮನಿಸಬೇಕಾಗ್ತದೆ. ಅದೇ ರೀತಿಯಾಗಿ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್, ಹೆಗ್ಗುರುತು ಪ್ರಕರಣಗಳನ್ನ ನಾವು ಪ್ರಮುಖವಾಗಿ ಓದಬೇಕಾಗ್ತದೆ. ಆತ್ಮೀಯ ಭಾವಿಕೆಂದರೆ ಸುಪ್ರೀಂ ಕೋರ್ಟ್ಗಳು ನೀಡುವಂತಹ ಪ್ರಕರಣಗಳನ್ನ ಇರಬಹುದು, ಹೈಕೋರ್ಟ್ಗಳು ನೀಡಿರುವಂತಹ ಪ್ರಕರಣಗಳಿರ್ಬೋದು, ನಮ್ಮ ಸ್ಟೇಟೇ ಆಗಿರ್ಬೋದು, ಯಾವ ಸ್ಟೇಟ್ಸ್ಗಳೇ ಆಗಿರ್ಬೋದು, ಆ ನೀಡಿರುವಂತಹ ಪ್ರಕರಣಗಳನ್ನ ನಾವು ದಿನನಿತ್ಯವಾಗಿ ಓದಿದ್ದೇ ಆಗಿದ್ದಲ್ಲಿ ನಮ್ಮ ವಿದ್ಯಾಭ್ಯಾಸ ಚೆನ್ನಾಗಿ ಆಗ್ತದೆ ಅಂತ ಹೇಳ್ತಾ ನಾನು ಭಾವಿಸ್ತೇನೆ. ನೆಕ್ಸ್ಟ್ ಒಂದು ಗಮನಿಸಿ, ಅಂಡ್ ಗ್ಲೋಬಲ್ ಲೀಗಲ್ ಟ್ರೆಂಡ್ಸ್. ಮತ್ತು ಜಾಗತಿಕ ಕಾನೂನು ಪ್ರವೃತ್ತಿಗಳಿಗೆ ಎಂದು ಮುಂದುವರಿಬೇಕಾಗ್ತದೆ. ನಾವು ಇತ್ತೀಚಿನ ದಿನಮಾನಗಳಲ್ಲಿ ಗ್ಲೋಬಲ್ ಅಲ್ಲಿ ಏನಾಗ್ತದೆ, ಜಾಗತಿಕ ವಲಯ ಮಟ್ಟದಲ್ಲಿ ಏನನ್ನ ಆಗ್ತದೆ, ಕಾನೂನಿನ ಬೆಳವಣಿಗೆ ಎಂಬುದು ತುಂಬಾ ಮಹತ್ವ ಆಗ್ತದೆ. ಆತ್ಮೀಯ ಭಾವಿಕೆಂದರೆ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಗೋಲ್ಡನ್ ರೂಲ್ಸ್ ಟು ಸ್ಟಡಿ ಲಾ ಎಫೆಕ್ಟಿವ್ಲಿ ಎಂಬುದು ನಿಮಗೆ ಸಾಮಾನ್ಯವಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಕಾನೂನನ್ನ ಪರಿಣಾಮಕಾರಿಯಾಗಿ ಅಧ್ಯಯನ ಮಾಡಲು 6 ಸುವರ್ಣ ನಿಯಮಗಳನ್ನ ಇಂದಿನ ತರಗತಿಯಲ್ಲಿ ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ ಅಂತ ಭಾವಿಸ್ತೇನೆ. ಆತ್ಮೀಯ ಭಾವಿಕೆಂದರೆ ನಾನು ಹೇಳ್ಕೊಟ್ಟಿರೋಂಥ ಮೆಥಡಲ್ಲಿ ನೀವು ಫಾಲೋ ಅಪ್ ಆಗಿದ್ದಲ್ಲಿ ಸಂಪೂರ್ಣವಾಗಿ ನೀವು ಯಶಸ್ವಿ ಆಗ್ತೀರಾ ಅಂತ ನಾನು ಭಾವಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.